ಅಂಥ ಒಂದು ಕಾರ್ಯಕ್ರಮಗಳಿಗೆ ಹೋಗಿ ನಮ್ಮ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಆದರೆ ಇಂಥ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಎಷ್ಟೋ ಸಂಘಟನೆಗಳಲ್ಲಿ ನಾವು ಭಾಗವಹಿಸಲ್ಲ. ಯಾಕಂದರೆ ಅದರ ಮಹತ್ವ ನಮಗೆ ಸರಿಯಾಗಿ ತಿಳಿದಿಲ್ಲ. ಇವತ್ತು ಆರೋಗ್ಯದ ವಿಷಯ ಅಂತ ಬಂದಾಗ ನಾವು ಕಾರ್ಖಾನೆಗಳನ್ನು ಎಷ್ಟರ ಮಟ್ಟಿಗೆ ಬೆಂಬಲಿಸಬೇಕು ಅಷ್ಟರ ಮಟ್ಟಿಗೆ ಮಾತ್ರ ನಾವು ಬೆಂಬಲಿಸಬೇಕು. ನಮ್ಮ ಆರೋಗ್ಯನೇ ಪಣಕ್ಕೆ ಇಟ್ಟು ನಾವು ಕಾರ್ಖಾನೆಗಳನ್ನು ಬೆಂಬಲಿಸಿದರೆ ನಮ್ಮಷ್ಟು ಒಂದು ಮೂರ್ಖತನದ ಪರಮಾವಧಿ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂತಂದರೆ ಭಾಳಷ್ಟು ಜನ ಹೇಳ್ತಾರೆ ಕೊಪ್ಪಳದ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಭಾಳ ಅನುಕೂಲಕರ, ಮತ್ತು ಇಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ಭಾಳ ಜನರಿಗೆ ನೌಕರಿಗಳು ಸಿಗ್ತಾವು, ಆಗಬೇಕು ಅಂತೇಳಿ ಕೆಲವೊಬ್ಬರು ಇದಕ್ಕೆ ಪಾಸಿಟಿವ್ ಆಗಿ ಮಾತಾಡಿದ್ರು. ಅದು ಒಂದು ಕಡೆ ಇರ್ಬೋದು. ಆದರೆ ನೌಕರಿ ಸಿಗ್ತಾವು, ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಒಂದೇ ಸೈಡಲ್ಲಿ ನೋಡಬಾರ್ದು, ಅಂದರೆ ಒಂದೇ ಆ್ಯಂಗಲಲ್ಲಿ ಅದನ್ನು ನೋಡಬಾರ್ದು. ಯಾಕಂದರೆ ನಮ್ಮ ಅಂದರೆ ಭಾಳಷ್ಟು ಜನ ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಯಾಕಂತಂದರೆ ಇಂಥ ಒಂದು ಫ್ಯಾಕ್ಟ್ರಿಗಳಿಂದ ನಮ್ಮ ಕೊಪ್ಪಳ ಭಾಗದಲ್ಲಿರ್ತಕ್ಕಂಥ ಎಷ್ಟೋ ಜನರಿಗೆ ಆರೋಗ್ಯದ ಸಮಸ್ಯೆ ಆಗಿದೆ. ಆರೋಗ್ಯ ನಮಗೆ ಜೀವನ ಅನ್ನೋದು ಒಂದು ಮುಖ್ಯವಾದಂಥ ಒಂದು ದೇವರು ಕೊಟ್ಟಂಥ ಒಂದು ಕೊಡುಗೆ. ಅದನ್ನು ನಾವು ಸಂಪೂರ್ಣವಾಗಿ ಈ ಜೀವನವನ್ನು ಕಳೆದು ಹೋಗಬೇಕು. ನಾವು ಯಾವುದೇ ಒಂದು ಅನವಶ್ಯಕವಾದಂತಹ ವಿಚಾರಗಳಿಗೆ ಹೋಗ್ಬೇಕು ಅಂಥವ್ರಿಗೆ ನಾವು ನಮ್ಮ ಜೀವನವನ್ನು ಪಣ ಇಟ್ಟು ಹೋಗಬಾರ್ದು. ಯಾಕಂತಂದರೆ ಈ ಜೀವನಕ್ಕೆ ಒಂದು ಸಾರ್ಥಕತೆ ಬರಬೇಕು ಅಂದರೆ ನಾವು ಒಳ್ಳೆಯ ರೀತಿಯಾಗಿ ಆರೋಗ್ಯಯುಕ್ತವಾಗಿ ಅಂದರೆ ಆರೋಗ್ಯಯುಕ್ತವಾಗಿ ಸಂಪೂರ್ಣವಾದಂಥ ಜೀವನವನ್ನು ನಾವು ಸಾಗಿಸಿ ಹೋಗಬೇಕಾಗುತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ನಮಗೆ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದು ಆರೋಗ್ಯ ಆದಮೇಲೆ ನಾವು ಬೇರೆ ಯಾವುದಾದ್ರೂ ವಿಷಯಗಳಿಗೆ ನಾವು ಒತ್ತು ಕೊಡಬೇಕಾಗುತ್ತೆ. ಆರೋಗ್ಯ ಬಿಟ್ಟು ನಾವು ಏನೇ ತಗೊಂಡ್ರು ಅದಕ್ಕೆ ಮಹತ್ವ ಇರೋಂಗಿಲ್ಲ. ಒಬ್ಬ ರೋಗಿ ಡಾಕ್ಟ್ರ್ ಕಡೆ ಹೋಗ್ತಾರಂತ, ಅವನಿಗೆ ಆ್ಯಕ್ಚುಲಿ ಕ್ಯಾನ್ಸರ್ ಆಗಿರುತ್ತೆ, ಅವರು ಭಾಳ ದೊಡ್ಡ ಪೋಸ್ಟಲ್ಲಿ ಇರ್ತಾರೋ, ಅವರಿಗೆ ದುಡ್ಡಿನ ಅವಶ್ಯಕತೆ ಏನು ಅಂದರೆ ಆ ದುಡ್ಡಿನ ಕೊರತೆ ಏನು ಇರೋಂಗಿಲ್ಲ. ಅವರು ಎಷ್ಟು ಬೇಕಾದರೂ ದುಡ್ಡು ಕೊಟ್ಟು ಡಾಕ್ಟ್ರನ್ನೇ ಕೊಂಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ರೋಗಿ ಡಾಕ್ಟರ್ ಕಡೆ ಹೋದಾಗ ಭಾಳ ರಿಕ್ವೆಸ್ಟ್ ಮಾಡ್ತಾನೆ, ಅವನಿಗೆ ಕ್ಯಾನ್ಸರ್ ಆಗಿರುತ್ತೆ, ಸರ್ ನೀವು ಹೆಂಗಾದರೂ ಮಾಡಿ ನನಗೆ ಈ ಒಂದು ರೋಗದಿಂದ ಮುಕ್ತನನ್ನಾಗಿ ಮಾಡಬೇಕು, ನಾನಿನ್ನೂ ಜೀವನ ಭಾಳ ಆಸೆಗಳಿದ್ದಾವೆ, ನಾನು ಆ ಜೀವನವನ್ನು ಸಂಪೂರ್ಣವಾಗಿ ಕಲಿಬೇಕು ಅಂತೇಳಿ ಅವನು ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಡಾಕ್ಟ್ರು ಒಂದೇ ಮಾತು ಹೇಳ್ತಾರೆ, ದುಡ್ಡಿಂದ ನೀವು ಶ್ರೀಮಂತ ಅದೆಯಪ್ಪ, ಆದರೆ ಆರೋಗ್ಯದಿಂದ ನೀವು ಶ್ರೀಮಂತ ಇಲ್ಲ ಅಂತೇಳಿ. ಯಾಕಂದರೆ ಇಂಥ ವಿಷಯದಲ್ಲಿ ನಾವು ದುಡ್ಡಿಗೆ ಮಹತ್ವ ಇರಬೇಕು. ನಮ್ಮ ಜೀವನಕ್ಕೆ ದುಡ್ಡು ಅಷ್ಟೇ ಮುಖ್ಯ. ಆದರೆ ಆರೋಗ್ಯ ಅಂತ ವಿಷಯ ಬಂದಾಗ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಆರೋಗ್ಯಕ್ಕೆ ಕೊಡಬೇಕು, ಆಮೇಲೆ ದುಡ್ಡಿಗೆ ಕೊಡಬೇಕು. ನಾವು ದುಡ್ಡಿಗೆ ದುರಾಸೆಗೆ ಬಿಟ್ಟು ನಾವು ನಮ್ಮ ಆರೋಗ್ಯನ ಮತ್ತು ನಮ್ಮ ಜೀವನವನ್ನು ಪಣವಾಗಿ ಇಟ್ಟು ನಾವು ರಿಸ್ಕ್ ತಗೊಳ್ಳತಕ್ಕಂಥ ವಿಷಯದಲ್ಲಿ ನಾವು ಭಾಗವಹಿಸಬಾರ್ದು ಅನ್ನೋದು ನನ್ನ ಇವತ್ತಿನ ಒಂದು ಹೋರಾಟದಲ್ಲಿ ನಮ್ಮ ಬೆಟಗೂರು ಸರ್ನ ನಾನು ಎಷ್ಟು ನಿಜವಾಗ್ಲೂ ನನಗೆ ಇನ್ಸ್ಪಿರೇಷನ್ ಅಂದರೆ ಬೆಟಗೂರು ಸರ್ ಅವರು. ನಾನು ಮುಖ್ಯವಾಹಿನಿಗೆ ಭಾಳ ಇತ್ತೀಚೆಗೆ ಬರ್ತಾ ಇದ್ದೀನಿ, ನಾನು ಮುಂಚೆಯಿಂದ ಬಂದಿಲ್ಲ. ಆದರೆ ಅವರ ವಿಚಾರಗಳು, ಅವರ ಕೆಲವೊಂದು ಪುಸ್ತಕಗಳಲ್ಲಿ ನಾನು ಓದ್ತಿದ್ದೆ. ಅವರು ನಿಜವಾಗ್ಲೂ ಇಂಥ ಇಳಿ ವಯಸ್ಸಲ್ಲೂ ಕೂಡ ಅವ್ರು ಎದಕ್ಕೆ ಮಾಡ್ಬೇಕ್ರಿ, ಅವ್ರ ಕುಟುಂಬಕ್ಕೆ ಮಾಡೋಕ್ಕಿಲ್ಲ. ಅವರೊಬ್ಬರನ್ನೇ ಹೆಸರು ತೊಗೊಳ್ತೀನಿ ಅಂತೇಳಿ ಯಾರೂ ಅನ್ಯತಾ ಭಾವಿಸಬಾರ್ದು. ಅವ್ರ ಜೊತೆಗೆ ಅವ್ರದ್ದೊಂದು ಟೀಮೇ ಇದೆ. ನನಗೆ ಭಾಳಷ್ಟು ಜನ ಹೆಸರು ಗೊತ್ತಿಲ್ಲ. ಕಾರ್ಯವನ್ನು ಮಾಡ್ತಿರೋದು ನೋಡಿದರೆ ನಿಜವಾಗ್ಲೂ ನಾವೆಲ್ಲರೂ ಬರೀ ಹೆಮ್ಮೆ ಪಡೋದಲ್ಲ, ಹೆಮ್ಮೆ ಪಡೋಕ್ಕಿಂತ ಅಂಥ ಒಂದು ಕಾರ್ಯಗಳಲ್ಲಿ ನಾವು ಕೂಡ ಭಾಗವಹಿಸ್ಬೇಕು. ಅಂದಾಗ ಮಾತ್ರ ಅವರಿಗೆ ನಾವು ಒಂದು ಗೌರವವನ್ನು ಸೂಚಿಸ್ದಂಗಾಗುತ್ತೆ. ಬರೀ ನಾವು ಚಪ್ಪಳಿ ತಟ್ಟಿ ಸರ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಹೇಳೋದಷ್ಟೇ ಅಲ್ಲ, ಆದಷ್ಟು ನಾನು ಸಂಪೂರ್ಣವಾಗಿ ಮಾಡ್ತೀನಿ ಅಂತ ಹೇಳಲ್ಲ, ವೈಯಕ್ತಿಕವಾಗಿ ನಂದೇ ತೊಗೊಳ್ತೀನಿ. ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗಾದರೂ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕು. ಹಿಂದೆ ನೀವು ಇತಿಹಾಸವನ್ನು ತೆಗೆದು ನೋಡಿದಾಗ ಜನಶಕ್ತಿಯ ಮುಂದೆ ಯಾವುದೂ ನಡೆಯೋಂಗಿಲ್ಲ. ನೀವು ಬೇಕಾದರೆ ಹಿಸ್ಟ್ರಿ ಓದೋರಿಗೆ ಇದು ಅರ್ಥ ಆಗುತ್ತೆ. ನಾವು ಏನಾದರೂ ಒಂದು ಪಡೆದುಕೊಳ್ಬೇಕು ಅಂತಂದಾಗ ನಾವು ಅಲ್ಲಿ ಬಲಿಷ್ಠವಾದಂಥ ಒಂದು ಜನಶಕ್ತಿಯನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಅದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಾವು ಯಾವ ಕೆಲಸ ಕಾರ್ಯಗಳನ್ನು ನಾವು ಸಂಪೂರ್ಣವಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಾವು ಜನಶಕ್ತಿ ಮುಂದೆ ಯಾವ ಶಕ್ತಿಯೂ ನಡೆಯೋಂಗಿಲ್ಲ, ಯಾವ ಹಣದ ಶಕ್ತಿನೂ ನಡೆಯೋಂಗಿಲ್ಲ, ಯಾವ ಜನಪ್ರತಿನಿಧಿಗಳದ್ದು ನಡೆಯೋಂಗಿಲ್ಲ, ಯಾವ ಪಕ್ಷದ್ದು ಏನೂ ನಡೆಯೋಂಗಿಲ್ಲ. ನಾವು ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾಗಿ ನಿಂತಾಗ ಭಾಳಷ್ಟು ಕೈಗಾರಿಕಾ ಕ್ರಾಂತಿಗಳು ಹಿಂದೆಲ್ಲ ಇತಿಹಾಸದಲ್ಲಿ ನೋಡ್ತೀವಿ ನಾವು. ಕೈಗಾರಿಕಾ ಕ್ರಾಂತಿಗಳು ಯಾಕಾದರೂ ಏನಾದರೆ ಅದು ನಾನು ಸಂಪೂರ್ಣವಾಗಿ ಹೇಳಕ್ಕೆ ಹೋಗಲ್ಲ. ಒಂದು ಉದಾಹರಣೆ ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿ ಜನಶಕ್ತಿಯ ಮುಂದೆ ಎಂತೆಂಥ ಒಂದು ಕ್ರಾಂತಿಗಳು ನಡೆದು ಹೋಗಿದ್ದಾವೆ ಅನ್ನೋದಕ್ಕೆ ಅದು ನಿದರ್ಶನ ಅಂತೇಳಿ ನಾನು ಭಾವಿಸ್ತೇನೆ. ಇಂಥ ಒಂದು ಆಂದೋಲನಗಳಲ್ಲಿ ನಾವು ಇನ್ನೂ ಹೆಚ್ಚು
ಹೆಚ್ಚು ನಮ್ಮ ಕಡೆಯಿಂದ ಏನು ಬೇಕು ಸರ್ ನಮಗೆ ಕೇಳಿದಾಗ ನಾವು ಬಂದು ಕೈ ಜೋಡಿಸೋಣ, ನಮ್ಮ ಕೈಲಾದಷ್ಟು ಒಂದು ಸಹಾಯ ಸಹಕಾರವನ್ನು ತನು ಮನ ಧನದಿಂದ ನಾವು ಒಂದು ಟೈಮ್ ಕೊಡ್ತೀವಿ ಅಂದರೂ ಅದು ಕೂಡ ಒಂದು ಸೇವೆನೇ. ನಾವು ಒಂದು 2 ಗಂಟೆ ಬಂದು ಇಲ್ಲಿ ಭಾಗವಹಿಸ್ತೀವಿ ಅಂದರೆ ಆ ಟೈಮನ್ನು ಒಂದು ಡೆಡಿಕೇಶನ್ ಮಾಡೋದು ಕೂಡ ನನ್ನ ಪ್ರಕಾರ ಒಂದು ಸೇವೆನೇ ಅಂತೇಳಿ ಭಾವಿಸ್ತೀನಿ. ಯಾಕಂದರೆ ಕೆಲವೊಬ್ಬರು ಹಣದಿಂದ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಕೆಲವೊಬ್ಬರು ಸಾಮರ್ಥ್ಯ ಇರಂಗಿಲ್ಲ, ಕೆಲವೊಬ್ರು ಚೆನ್ನಾಗಿ ಮಾತಾಡ್ತಿರ್ತಾರೆ, ಅದು ಕೂಡ ಒಂದು ಶಕ್ತಿನೇ. ಅಂದರೆ ನಾವು ಪ್ರಚೋದನಕಾರಿಯಾಗಿ ಮಾತಾಡೋದಲ್ಲ, ಭಾಳ ಅರ್ಥಪೂರ್ಣವಾಗಿ ನಾವು ಏನನ್ನು ನಾವು ಜನರಿಗೆ ಮುಟ್ಟಿಸ್ಬೇಕು ಅಂತ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥವ್ರು ಕೂಡ ಬಹಳ ನಮಗೆ ಸಹಕಾರಿಯಾಗ್ತಾರೆ. ಯಾಕಂದರೆ ಆ ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಪ್ರಸ್ತಾವನೆಯನ್ನು ಮಾಡ್ತಕ್ಕಂಥವ್ರು ಕೂಡ ನಮಗೆ ಇಲ್ಲಿ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಎಲ್ಲ ರೀತಿಯಿಂದ ಎಲ್ಲರೂ ಕೈ ಜೋಡಿಸಿ ಬೆಟದೂರು ಸರ್ ಟೀಮ್ ಏನಿತ್ತಲ್ಲ ಅವರೆಲ್ಲರಿಗೂ ಕೂಡ ನಾವು ಬೆಂಬಲವನ್ನು ಸೂಚಿಸೋಣ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ, ನಾನು ಫಸ್ಟ್ ನಂದು ಹೇಳ್ತೀನಿ, ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿ ಇದಕ್ಕೆ ಬೆಂಬಲವನ್ನು ಕೊಡೋಣ ಅಂತೇಳಿ ನನ್ನ ಅನಿಸಿಕೆ. ಯಾಕಂದರೆ ಹಿಂದೆಲ್ಲ ಭಾಳ ನಾನು ಫಸ್ಟ್ ಟೈಮು ಇದು ಸ್ಟ್ರೈಕಿಗೆ ಭಾಗವಹಿಸಿದಾಗ ಭಾಳ ಜನ ನನಗೆ ಟೀಕೆ ಮಾಡಿದ್ರು, ನೀವೇನು ಇಷ್ಟು ಜನ ಹೋಗಿ ಸ್ಟ್ರೈಕ್ ಮಾಡಿ ಬಂದುಬಿಟ್ರೆ ಇದೇನು ಫ್ಯಾಕ್ಟ್ರಿ ಹೋಗಂಗಿಲ್ಲ ಅಂಥೇಳಿ ನಮಗೆ ಭಾಳ ಒಂಥರ ಏನು ಡಿಪ್ರೆಸ್ ಮಾಡೋದು. ಆಮೇಲೆ ನಮಗೆ ಭಾಳ ಅಸಹ್ಯಕರವಾಗಿ ಮಾತಾಡಿದ್ರು, ಅದೇನು ಸಾಧ್ಯ ಆಗಂಗಿಲ್ಲ, ನೀವು ಸುಮ್ಮನೆ ಜೈ ಜೈ ಅಂತ ಬಂದರೆ ಏನೂ ಆಗಲ್ಲ ಅಂತ. ಅವ್ರು ಯಾರು ನಮಗೆಲ್ಲ ಅಷ್ಟೆಲ್ಲ ಮಾತಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ನಾವು ಇದನ್ನು ಸಾಧಿಸಿ ತೋರಿಸ್ಬೇಕು. ಇದರಲ್ಲಿ ಅವ್ರದ್ದು ಒಂದು ರಿವೆಂಜ್ ತೀರಿಸ್ಕೊಳ್ಳೋದಂತಲ್ಲ, ಅದರ ಪರಿಣಾಮ ಮುಂದೊಂದು ದಿನ ಅವ್ರಿಗೂ ಅರ್ಥ ಆಗುತ್ತೆ. ಯಾಕಂತಂದರೆ ಅದರಲ್ಲಿ ಅವರೂ ಒಳಗೊಳ್ತಾರೆ. ಆರೋಗ್ಯ ಅಂತ ಬಂದಾಗ ನಾವೆಲ್ಲರೂ ಕೂಡ ಆ ಒಂದು ಪರಿಧಿಯೊಳಗೆ ನಾವು ಅಳವಡ್ತೀವಿ. ಹಾಗಾಗಿ ಯಾರೇ ಇದ್ರ ಬಗ್ಗೆ ಬೆಂಬಲ ಸೂಚಿಸದೇ ಇರಲಿ, ಕೆಲವೊಬ್ಬರು ಗೊತ್ತಿದ್ದೂ ಸೂಚಿಸದೇ ಇದ್ದಾರೆ, ಕೆಲವೊಬ್ಬರು ಅನವಶ್ಯಕವಾಗಿ ಮಾತಾಡೋರು ಇರ್ತಾರೆ. ಒಂದು ವಿಷಯವನ್ನು ನಾವು ಮಾಡ್ತೀವಿ ಅಂದಾಗ ಒಂದು ಏನಾದರೂ ಸಂಘಟನೆಯನ್ನು